ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆ ಪಲಾವ್ ಮಾಡ್ಕೋಣ. ಅಂದರೆ ರೈಸಲ್ಲಿ ಮಾಡೋದು ಬೇಡ, ಇವತ್ತು ರವೆಯಲ್ಲಿ ಮಾಡ್ಕೋಣ. ಅಂದರೆ BP ಶುಗರ್ ಈ ಥರ ಇರೋರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ರುಚಿಕಟ್ಟಾಗಿರುತ್ತೆ. ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು 1 ಕಪ್ಪು ಬಟಾಣಿ ಹಾಕ್ಕೋಣ, 1 ಕಪ್ ಕ್ಯಾರೆಟು ಮತ್ತು 1 ಕಪ್ಪು ಬೀನ್ಸ್ ಹಾಕ್ಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ವಿಸಿಲ್ಗೆ ಇಟ್ಕೋಣ. 1 ವಿಸಿಲ್ ಇಟ್ಟರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ ತರಕಾರಿ ಎಲ್ಲ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಣ. ಒಂದು 2-3 ಸ್ಪೂನಷ್ಟು ಪುದೀನ ಸೊಪ್ಪು ಹಾಕ್ಕೋಣ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೋಣ, 1 ಇಂಚು ಶುಂಠಿ ಹಾಕ್ಕೋಣ ಮತ್ತು ಒಂದು ಅರ್ಧ ಟೊಮೆಟೊ ಹಾಕಿ ರುಬ್ಕೋಣ ಚೆನ್ನಾಗಿದ್ದನ್ನ. 1 ವಿಸಿಲ್ ಬರ್ತಾಯಿದೆ. ರವೆ, ಒಂದು ಪ್ಯಾನಲ್ಲಿ ರವೆ ಹಾಕ್ಕೊಂಡು ಹುರ್ಕೋಣ. 1 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ, 1 ಗ್ಲಾಸ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಣ. ಯಾರೆಲ್ಲ ಉಪ್ಪಿಟ್ಟು ತಿನ್ನೋದಕ್ಕೆ ಬೇಜಾರು ಪಡ್ತಾರೆ, ಉಪ್ಪಿಟ್ಟೇ ಬೇಡ ಅನ್ನೋರು ಸಹ ಇದನ್ನ ತಿಂತಾರೆ. ಈ ಥರ ಮಾಡಿಕೊಟ್ರೆ ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ಅದೇ ಪ್ಯಾನ್ಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ, ಎಣ್ಣೆ ಜಾಸ್ತಿ ಇದೆ ರುಚಿ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಜೀರಿಗೆ 1 ಸ್ಪೂನ್ ಹಾಕಿ, ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ ಎಲ್ಲ 1 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಣ. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉದ್ದಿನಬೇಳೆ ಅಂತೂ ಸೂಪರಾಗಿರುತ್ತೆ ಇದರಲ್ಲಿ. ಗೋಡಂಬಿ ಅಂತೂ ಎರಡೇ ಮಾತೇ ಇಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ದೊಡ್ಡ ಈರುಳ್ಳಿ ಹಾಕ್ಕೋಣ ಫ್ರೈಗೆ, ಮತ್ತು ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೀವಿ, ಇನ್ನು ಅರ್ಧ ಟೊಮೆಟೊ ಫ್ರೈಗೆ ಹಾಕ್ಕೋಣ. ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಸಾಲೆ ಎಲ್ಲ. ಇದು ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು, ಅಂದರೆ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಅರಿಶಿನ ಹಾಕ್ಕೋಣ, ತುಂಬ ಕಲರ್ಫುಲ್ ಆಗಿರುತ್ತೆ ಅರಿಶಿನ ಹಾಕ್ಕೊಂಡ್ರೆ. ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ತದೆ ಎಣ್ಣೆ ಎಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ, ಅಲ್ಲೂ ತರಕಾರಿಗೆ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ತರಕಾರಿ ಚೆನ್ನಾಗಿ ಬಂದಿದೆ. ತರಕಾರಿನೂ ಸಹ ಇದಕ್ಕೆ ಸೇರಿಸ್ಕೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. 1 ಕಪ್ ಅಳತೆಗೆ 3 ಕಪ್ಪು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ರವೆ ಸ್ವಲ್ಪನೇ ಹಾಕ್ಕೋಣ. ಇದೇನು ಗಂಟಾಗಲ್ಲ, ಅಂದರೆ ಸಣ್ಣ ರವೆ ಆದರೆ ಗಂಟಾಗುತ್ತೆ. ಇದು ಬೆನ್ಸಿ ರವೆ ಆಗಿರೋದ್ರಿಂದ ಗಂಟಾಗಲ್ಲ. ನಾವು ಹಾಗೆ ಡೈರೆಕ್ಟಾಗಿ ಹಾಕಿ ಕುದಿಯೋಕೆ ಬಿಡ್ಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತೈತೆ. ಆಲ್ಮೋಸ್ಟ್ ಇದಾಗಿದೆ, ಬೆಂದಿದೆ. ಒಂದು 2 ಮಿನಿಟ್ಸ್ ಬಿಟ್ಟರೆ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟಿಂಗ್ ಅಂತೂ ತುಂಬಾ ಇಂಪಾರ್ಟೆಂಟು. ಈ ಥರ ಪ್ಲೇಟಿಂಗ್ ಮಾಡಿಕೊಟ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಮೊಸರು ಜೊತೆಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ ತಿಂದು ಬೇಜಾರಾಗಿದ್ದರೆ ಅನ್ನದಲ್ಲಿ ಈ ಥರ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ. ಇಷ್ಟಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ, ಇನ್ನೂ 1 ಪ್ಲೇಟ್ ಬೇಕು ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ತುಂಬ ಸೊಗಸಾಗಿದೆ ನೋಡೋದಕ್ಕೂ ಸಹ. ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.